ವೆಲ್ ಮಿಸ್ಟರ್ ಕ್ಯಾಪ್ಟನ್, ಎಲ್ಲ ಸರಿ ಇದೆಯಾ? ತುಂಬಾ ಚೆನ್ನಾಗಿದೆ ಸರ್. ಇಂಪೋರ್ಟೆಡ್ ಬಾತ್ರೂಮ್, ನಾಯಿ, ಬೊಂಬೆ. ನಾನು ಹೇಳ್ತಾ ಇರೋದು ನಮ್ಮ ಅಕ್ಕ ಅವ್ರ ಡಿಮಾಂಡ್ಸು ನಿಮ್ಮಿಂದ ಸಾಧ್ಯವೇ? ನಿಮಗೆ ಒಪ್ಪಿಗೆನಾ? ಓಕೆ ಸರ್. ಓಕೆ ವೆಲ್, ಯಾಕೆಂದ್ರೆ ಆಮೇಲೆ ಮದುವೆ ಮನೆಯಲ್ಲಿ ಅದು ಸಾಧ್ಯ ಆಗ್ಲಿಲ್ಲ, ಇದು ಸಾಧ್ಯ ಆಗ್ಲಿಲ್ಲ ಅಂತ ಗಲಾಟೆ ಆಗೋದು ಬೇಡ. ನಂಗೆ ತುಂಬಾ ಬೇಸರ ಆಗೋಗುತ್ತೆ. ಬಿಕಾಸ್ ಐ ಆಮ್ ವೆರಿ ಸ್ಟ್ರಿಕ್ಟ್, ಯು ನೋ. ಸಾಧ್ಯವೋ? ಓಕೆ ಸರ್. ಕಂಗ್ರ್ಯಾಚುಲೇಷನ್. ಇನ್ನು ನಿಮ್ಮ ಮದುವೆಗೆಲ್ಲ ಸಿದ್ಧ ಮಾಡ್ಕೊಳ್ಳಿ. ನೀವು ಸಿದ್ಧವಾಗಿರೋದನ್ನ ತಿಳಿಸಿದ್ರೆ ನಮ್ಮ ಅಕ್ಕ ಅವ್ರು ತಯಾರಾಗ್ತಾರೆ ಪರ್ಚೇಸಸ್ ಮಾಡ್ಲಿಕ್ಕೆ. ಎಸ್, ಲಗ್ನಪತ್ರಿಕೆ ಅದು ಇದು ಎಲ್ಲ ರೆಡಿ ಮಾಡ್ತೀವಿ ಸರ್. ಆಗ್ಬೋದಾ ಅಕ್ಕ? ಕ್ಯಾಪ್ಟನ್, ಟೋಪಿ ಹಾಕೋ. ಶಲೈ ಸರ್? ಎಟ್ಸೆಟ್ರಾ ಎಲ್ಲ ಸೇರಿಸಿ 12 ಲಕ್ಷ ಆಯ್ತು ಕಣೆ. 12 ಲಕ್ಷನಾ? ಎಸ್. ಲುಕ್ ಸುಜಾತ, ಈಗ ನಮ್ಮ ಹತ್ರ ಇರೋದು ಎಷ್ಟು ಅಂತ ನೋಡೋಣ. ಓಕೆ, ನಂದು 50,000, ರಶ್ಮಿ ತಾತಂದು 50,000, ಇನ್ಶೂರೆನ್ಸ್ 1 ಲಕ್ಷ, ಒಟ್ಟು 2 ಲಕ್ಷ, 2 lakhs. ಇನ್ನು 10 ಲಕ್ಷಕ್ಕೆ ಏನ್ರಿ ಮಾಡೋದು? ಏನ್ ಆಕಾಶದಿಂದ ಉದುರುತ್ತಾ? ಇಲ್ಲ, ಮನೆ ಮಾರ್ಬೇಕು. ಮನೆ ಮಾರ್ಬೇಕಾ? ಹೌದು. ಆಮೇಲೆ ನಮ್ ಗತಿ? ವೆಂಕಟರಮಣನೇ ಅಲ್ವೇ? ಆ ವೆಂಕಟರಮಣನೇ ಮದುವೆಗಾಗಿ ಸಾಲ ಮಾಡಿ ಇನ್ನೂ ತೀರಿಸ್ತಾ ಇದ್ದಾನೆ. ಈ ಕ್ಯಾಪ್ಟನ್ ವೆಂಕಟರಮಣನೂ ಅಷ್ಟೇ, ಈ ಕಥೆನೂ ಅಷ್ಟೇ. ಹಾಯ್ ಡ್ಯಾಡಿ. ಹಾಯ್ 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 ಬೇಬಿ. ಕಥೆ ಬರಿತಾ ಇದ್ದೀವಿ. ಪತ್ತೆದಾರಿ ಕಥೆ ಬರಿತಾ ಇದ್ದೀನಿ. ಡಿಟೆಕ್ಟಿವ್ ಸ್ಟೋರಿ ಆಫ್ ಇಂಡಿಯಾ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡಿಟೆಕ್ಟಿವ್ ಸ್ಟೋರಿ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಲವ್ ಸ್ಟೋರಿ. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್ ಮಮ್ಮಿ. ಸುಜಾತ, ಲವ್ ಸ್ಟೋರಿ. ಎಷ್ಟು ದುಡ್ಡು ಕೊಟ್ರು ಅವರು? ಅವತ್ತು ಈ ಹುಡುಗಿನ ಕಳ್ಸಿದ್ರಲ್ಲ? ಅಯ್ಯೋ ಬಿಕನಾಸಿ ನನ್ನ ಮಕ್ಕಳು, ಬರೀ 1,000 ರೂಪಾಯಿ ಕೊಟ್ರು. ಆ ಹೆಂಡದ ವ್ಯಾಪಾರಿ ಭಂಡಾರಿ ಮಗನ ಹತ್ರ ಬಿಟ್ರು. ಹುಡುಗ ಬೇರೆ ಸಾಧು, ಅವನು ವ್ಯಾಪಾರನೇ ಅರ್ಥ ಆಗ್ಲಿಲ್ಲ. ಅದು ಪೂರ್ತಿ ದುಡ್ಡು ಕೊಡ್ಲಿಲ್ಲ, ಅದಕ್ಕೆ ನಮ್ಮ ಹುಡುಗಿ 2 ಪರ್ಸ್ ಹೊಡ್ಕೊಂಬಂದವಳೆ. ಅದು ಕೂಡ ಖಾಲಿ. ಎಲ್ಲಿ ಆ ಪರ್ಸ್ ಕೊಡು ನೋಡೋಣ.